ಆಳಂದ ಶಾಸಕ ಬಿಆರ್ ಪಾಟೀಲ್ ಉದ್ದಟತನ ಮಾತುಗಳನ್ನಾಡಿದ್ದಾರೆ. ತಮ್ಮ ಆಪ್ತನ ಕಾಮುದಾಟ ಪ್ರಸಾರ ಮಾಡಿದ್ದಕ್ಕೆ ಕೆಂಡವಂತ ಕೋಪ. ಆಳಂದ ಶಾಸಕ ಬಿಆರ್ ಪಾಟೀಲ್ ಉದ್ದಟತನ ಮಾತುಗಳನ್ನಾಡಿದ್ದಾರೆ. ತಮ್ಮ ಆಪ್ತನ ಕಾಮುದಾಟ ಪ್ರಸಾರ ಮಾಡಿದಕ್ಕೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ವರದಿಗಾರನಿಗೆ ಧಮಕಿ ಕೂಡ ಹಾಕಿದ್ದಾರೆ ಬಿಆರ್ ಪಾಟೀಲ್. ಆಡ್ಬಾರ್ದು ಮಾತುಗಳನ್ನಾಡಿ ಶಾಸಕ ಬಿಆರ್ ಪಾಟೀಲ್ ಅವರು ಬೆದರಿಕೆ ಕೂಡ ಹಾಕಿದ್ದಾರೆ. ಶಾಸಕರ ಮಾಜಿ ಆಪ್ತ ಸಹಾಯಕನ ಕಾಮಕಾಂಡದ ಸುದ್ದಿ ಪ್ರಸಾರ ಮಾಡಿದಕ್ಕೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ನಮ್ಮ ವರದಿಗಾರನಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ಕೂಡ ನಿಂದಿಸಿ ಅಷ್ಟೇ ಅಲ್ಲ ಆವಾಜ್ ಕೂಡ ಹಾಕಿದ್ದಾರೆ. ವೈಯಕ್ತಿಕ ವಿಚಾರಗಳನ್ನ ತೆಗೆದುಕೊಂಡು ಶಾಸಕ ಬಿಆರ್ ಪಾಟೀಲ್ ನಿಂದಿಸಿದ್ದಾರೆ. ಎಂಎಲ್ಎ ಬಿಆರ್ ಪಾಟೀಲ್ ಸಾಹೇಬ್ರೆ, ಇದೇನಾ ನಿಮ್ಮ ಸಂಸ್ಕಾರ? ಹಿರಿಯ ಶಾಸಕರಾಗಿ ನೀವು ಈ ರೀತಿ ಗುಂಡಾಗಿ ನಡೆಸೋದು ಎಷ್ಟು ಸರಿ? ಆಳಂದ ಕ್ಷೇತ್ರದ ಮಹಾಜನರೇ, ಇಂಥ ಶಾಸಕರು ನಿಮಗೆ ಬೇಕಾ? ಶಾಸಕ ಬಿಆರ್ ಪಾಟೀಲ್ ರೇ, ನೀವು 6 ಗಂಟೆಗೆ ನಮ್ಮ ಕಚೇರಿಗೆ ಬರ್ತೀರಾ? ಬನ್ನಿ, ನಿಮ್ಗೆ ಏನ್ ಕ್ಲಾರಿಫಿಕೇಶನ್ ಬೇಕು ನಾವು ಕೊಡ್ತೀವಿ. ನಿಮ್ಮ ಜೊತೆ ಚರ್ಚೆ ನಡೆಸಲು ನಾವು ಸದಾ ಸಿದ್ಧ. ನಮ್ಗೆ ಯಾವುದೇ ಹೆದರಿಕೆ ಇಲ್ಲ. ಹಾಗಿದ್ರೆ ನಮ್ಮ ವರದಿಗಾರ ಪ್ರವೀಣ್ಗೆ ಕರೆ ಮಾಡಿದ ಶಾಸಕ ಬಿಆರ್ ಪಾಟೀಲ್ ಯಾವ ರೀತಿ ನಿಂದಿಸಿ ಧಮಕಿ ಹಾಕಿದ್ರು ಬನ್ನಿ ನೋಡೋಣ. ಹಲೋ ಸರ್, ನಮಸ್ಕಾರ ಸರ್. ಸರ್ ಏನು ಸರ್ ನಮಸ್ಕಾರ, ಹೇಳಿ ಸರ್. ಬರ್ತೀನಿ, ನಿಮ್ಮ ಆಫೀಸ್ ಬರ್ತೀನಿ, ನಿಮ್ಗೆ ನೋಡ್ತೀನಿ ಏನನ್ನೋದು. ಯಾಕೆ ಸರ್? ಮುಂಜಾನೆ 8:30 ಏನ್ ನ್ಯೂಸ್ ಹೇಳ್ಕೊಟ್ರಿ? ಅದು ನಿಮ್ದು ಮತ್ತೆ ಅವರು ಅಪ್ಪುಗೌಡ್ರ ಆಪ್ತ ಸಹಾಯಕರಾಗಿ ಹಿಂದೆ ಇದ್ರು ಅಂತ ಕೊಟ್ಟಿದ್ದೀನಿ ಸರ್. ಅಂದ್ರೆ ನಾವೇನ್ ಮಾಡ್ಬೇಕು ಅವ್ನು ಗೊತ್ತ ತಗೊಂಡಿದ್ದೇವೆ. ಅವನು ನಿಮ್ಮ ಹೆಂಡ್ರದ್ದು ಅವ್ರ ಹೆಂಡ್ರದೆಲ್ಲ ಗೊತ್ತು ತಗೊಂಡಿದ್ದೆವು. ಇಲ್ಲ ಸರ್, ಅಲ್ಲ ಅವರು ಅವ್ರು 4 ಈಗ ನೀನು ಆಫೀಸ್ ಬರ್ತೀನಿ, ನೀ ಇರ್ಬೇಕಲ್ಲ ಈಗ. ಅಲ್ಲ, ಶಿಫಾರಸು ಪತ್ರ ಕೊಟ್ಟಿದ್ದೀರಾ ಅಂತೇಳಿ ಮಾಡಿದ್ದೀನಿ ಸರ್. ಶಿಫಾರಸು ಪತ್ರ ಒಂದು ಕಾಪಿ ಇತ್ತು ಸರ್, ಬೇಕಾದ್ರೆ ವಾಟ್ಸ್ಆಪ್ ಹಾಕಂದ್ರೆ ಹಾಕ್ತೀನಿ ಸರ್. ನಾ ಬರ್ತೀನಿ, ಆಫೀಸ್ ಬರ್ತೀನಿ. ಸರಿ ಸರ್, ಸರಿ ಸರ್. ಓಕೆ, ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ನೇರ ಸಂಪರ್ಕದಲ್ಲಿ. ಎಸ್ ಪ್ರವೀಣ್, ಶಾಸಕರು ಹೇಳ್ತಿದ್ರು ಬರ್ತೀನಿ ಬರ್ತೀನಿ ಅಂತ. ಖಂಡಿತ ಬರಕ್ ಹೇಳಿ, ಅವ್ರಿಗೆ 6 ಗಂಟೆ ತನಕ ಅವಕಾಶ ಇದೆ. ಅಷ್ಟೇ ಅಲ್ಲ, ನಮ್ಮ 2 ಬಾಗ್ಲು ಕೂಡ ತೆರೆದಿರುತ್ತೆ. ಅವ್ರು ಯಾವಾಗ ಸಿದ್ಧ ಅಂತ ಹೇಳಿ ನಾವು ಅಲ್ಲಿ ಬರ್ತೀವಿ, ಬರೋದಕ್ಕೆ ಹೇಳಿ ಅವ್ರಿಗೆ. ಹೌದು ದಿವ್ಯಾ, ಈಗಾಗಲೇ ಏನು ಆಳಂದ ಶಾಸಕರಾದಂತಹ ಬಿಆರ್ ಪಾಟೀಲ್ ಅವರು ಅವರ ಒಂದು ಆಪ್ತ ಸಹಾಯಕ ಏನು ಹಿಂದೆ ಬೀರಾದಾರ ಇದ್ರು, ಅವರಿಗೆ ಒಂದು ಶಿಫಾರಸು ಪತ್ರವನ್ನು ನೀಡಿದ್ರು. ಆ ಶಿಫಾರಸಿನ ಪತ್ರದ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಉಲ್ಲೇಖ ಆಗಿತ್ತು. ಇದರಿಂದ ಎಲ್ಲೋ ಒಂದ್ ಕಡೆ ಬಿಆರ್ ಪಾಟೀಲ್ ಅವರು ವೈಯಕ್ತಿಕವಾಗಿ ತಗೊಂಡಿದ್ರು. ಯಾಕಂದ್ರೆ ಅವರಿಗೆ ಇಷ್ಟೊಂದು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಕಾಗಿರಲಿಲ್ಲ. ಆದ್ರೂ ಕೂಡ ವೈಯಕ್ತಿಕವಾಗಿ ತೆಗೆದುಕೊಂಡು ಎಲ್ಲೋ ಒಂದ್ ಕಡೆ ನಿಮ್ಮ ಕಚೇರಿಗೆ ಬರ್ತೀನಿ, ನಿನ್ನ ನೋಡ್ಕೋತೀನಿ ಅಂತ ಹೇಳೋ ಮೂಲಕ ಎಲ್ಲೋ ಕಡೆ ಧಮಕಿ ಹಾಕಲು ಒಂದು ಯತ್ನ ಮಾಡ್ತಾ ಇದ್ದಾರೆ. ಬಿಆರ್ ಪಾಟೀಲರೇ, ನಾವು ನಿಮ್ಗೆ ವೇದಿಕೆಯನ್ನು ಕೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಬಿಆರ್ ಪಾಟೀಲರೇ, ನೀವು ಯಾವಾಗ 6 ಗಂಟೆಗಾದ್ರೂ ಬನ್ನಿ, ಈಗಲಾದ್ರೂ ಬನ್ನಿ, ನಿಮ್ಗೋಸ್ಕರ ನಾವು ವೇದಿಕೆ ಸಿದ್ಧ ಮಾಡಿಟ್ಟಿದ್ದೀವಿ. ಬಿಆರ್ ಪಾಟೀಲ್ ಸಲುವಾಗಿ ಈಗಾಗಲೇ ನಮ್ಮ ಪಬ್ಲಿಕ್ ಟಿವಿಯ ಒಂದು ಕಲಬುರಗಿ ಕಚೇರಿಯಲ್ಲಿ ವೇದಿಕೆ ಸಿದ್ಧ ಮಾಡಿದ್ದೀವಿ. ನೀವು ಯಾವಾಗಾದ್ರೂ ಬನ್ನಿ, ನಿಮಗೋಸ್ಕರ ನಮ್ಮ ಪಬ್ಲಿಕ್ ಟಿವಿ ಬಾಗಿಲು ಸದಾ ತೆಗೆದಿರುತ್ತೆ. ನಿಮ್ಮ ಒಂದು ವೇಳೆ ಪಬ್ಲಿಕ್ ಟಿವಿ ಏನಾದ್ರೂ ಸುಳ್ಳು ವರದಿ ಪ್ರಸಾರ ಮಾಡಿದೆ ಅಂತ ಹೇಳಿದೆ ಆದ್ರೆ ನೀವು ಬಂದು ನಿಮ್ಮ ಕ್ಲಾರಿಫಿಕೇಶನ್ ಕೊಡಿ. ಯಾಕಂದ್ರೆ ನಾವು ಏನು ವರದಿಯನ್ನು ಪ್ರಸಾರ ಮಾಡಿದ್ದೀವಿ ವಿತ್ ಡಾಕ್ಯುಮೆಂಟ್, ಅವರು ಯಾವಂತಹ ಒಂದು ಶಿಫಾರಸು ಒಂದು ಪತ್ರವನ್ನು ಕೊಟ್ಟಿದ್ದಾರೆ, ಆ ಶಿಫಾರಸು ಪತ್ರ ಕೂಡ ನಮ್ಮ ಬಳಿ ಇದೆ. ಆ ಒಂದು ಆಧಾರದ ಮೇಲೆ ನಾವು ವರದಿಯನ್ನು ಪ್ರಸಾರ ಮಾಡಿದ್ದೀವಿ. ಯಾವುದೋ ಗಾಳಿ ಮಾತು ಕೇಳಿ ನಾವು ಒಂದು ವರದಿಯನ್ನು ಪ್ರಸಾರ ಮಾಡಿಲ್ಲ. ಇದನ್ನು ಬಿಆರ್ ಪಾಟೀಲ್ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು. ನನಗೆ ಕರೆ ಮಾಡಿದಾಗ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೆ, ಸರ್ ನೀವು ಕೊಟ್ಟಿರುವಂತಹ ಶಿಫಾರಸು ಪತ್ರ ನನ್ನ ಬಳಿ ಇದೆ, ಬೇಕಾದ್ರೆ ನಿಮಗೆ ವಾಟ್ಸಪ್ ಮುಖಾಂತರ ಹಾಕ್ತೀನಿ ಅಂತ ಹೇಳಿದಾಗ, ಒಬ್ಬ ಶಾಸಕರಾಗಿ ಒಂದು ವೇಳೆ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕೂಡ ವಾಟ್ಸಪ್ ಮುಖಾಂತರ ನನಗೆ ಒಂದು ಪತ್ರ ಹಾಕಿ ನೋಡ್ಕೋತೀನಿ ಅಂತ ಹೇಳಬೇಕಾಗಿತ್ತು. ಆದ್ರೆ ನನಗೆ ಒಂದು ವೈಯಕ್ತಿಕವಾಗಿ ನಿಂದಿಸುವ ಮೂಲಕ ಎಲ್ಲೋ ಒಂದು ಕಡೆ ಗುಂಡಾ ವರ್ತನೆಯನ್ನು ಬಿಆರ್ ಪಾಟೀಲ್ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಿಆರ್ ಪಾಟೀಲರೇ, ಇಂತಹ ಒಂದು ನಿಮ್ಮ ಸುಳ್ಳು ಧಮಕಿಗಳಿಗೆ ನಾವು ಹೆದರೋದಿಲ್ಲ. ಪಬ್ಲಿಕ್ ಟಿವಿಯ ಸಿಬ್ಬಂದಿಗಳು ಯಾರು ಕೂಡ ಹೆದರೋದಿಲ್ಲ. ಒಂದು ವೇಳೆ ನೀವು ಏನಾದ್ರೂ ನಮ್ಮ ಕಚೇರಿಗೆ ಬರೋದೇ ಆದ್ರೆ 6 ಗಂಟೆಗೆ ಅಂತಿರಲ್ಲ, 6 ಗಂಟೆಗೆ ನಾವು ಸಿದ್ಧರಾಗಿದ್ದೀವಿ. ನಿಮಗೋಸ್ಕರ ವೇದಿಕೆ ಕೂಡ ಸಿದ್ಧವಾಗಿದೆ. ನೀವು ನಮ್ಮ ಕಚೇರಿಗೆ ಬನ್ನಿ, ನಿಮ್ಮ ಕ್ಲಾರಿಫಿಕೇಶನ್ ಕೊಡಿ ಅಂತ ಈ ಮುಖಾಂತರ ನಾನು ಬಿಆರ್ ಪಾಟೀಲ್ ಅವರಿಗೆ ಸವಾಲ್ ಕೂಡ ಹಾಕ್ತಾ ಇದ್ದೀನಿ. ದಿವ್ಯಾ,
ಪ್ರವೀಣ್, ಸಾಮಾನ್ಯಗೆ ಭರವಸೆನ ಕೊಟ್ಟು ನುಣ್ಸಿಕೊಳ್ಳೋದು ಅವ್ರದ ಬುದ್ಧಿ ಇರಬಹುದು, ಬಟ್ ನಾವು ಭರವಸೆನೂ ಕೊಡೋಕೋಗಲ್ಲ, ಯಾವ್ದೇ ರೀತಿ ಇಲ್ಲ. ಬನ್ನಿ, ಅವ್ರು ಏನಂತ ಹೇಳಿದ್ದಾರೆ, 6 ಗಂಟೆಗೆ ಬರ್ತೀವಿ ಅಂತ ಹೇಳಿದರೆ ಬರ್ಬೇಕು. ಇಲ್ಲ ಅಂದ್ರೆ ಅವರು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಅವ್ರು ಒಪ್ಕೊಂಡಂಗ ಆಗುತ್ತೆ. ಯಾಕಂದ್ರೆ ಅವ್ರು ಅವಾಗಿಂದ ಹೇಳ್ತಾ ಇದ್ರು ನಿಮ್ ಜೊತೆ ಮಾತಾಡುವಾಗ, ಬರ್ತೀನಿ ನಿಮ್ಮ ಆಫೀಸ್ ಹತ್ರ ಬರ್ತೀನಿ ಅಂತ. ಬರ್ಬೇಕು. ಬಂದಿಲ್ಲ ಅಂದ್ರೂ ಕೂಡ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ನೀವು ಹುಡ್ಕೋ ಪ್ರಯತ್ನ ಕೂಡ ನೀವು ಮಾಡ್ಲೇಬೇಕಾಗುತ್ತೆ ಪ್ರವೀಣ್. ಮತ್ತೆ ಈಗ ಬರ್ತಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಾ? ದಿವ್ಯಾ, ಈಗಾಗಲೇ ಆ ಒಂದು ಧಮಕಿ ಹಾಕಿದ ನಂತರ ಈಗಾಗಲೇ ಪಬ್ಲಿಕ್ ಟಿವಿಯ ಕೇಂದ್ರ ಕಚೇರಿಯಿಂದ ಅವರಿಗೆ BR ಪಾಟೀಲ್ ಅವರಿಗೆ ಕರೆ ಕೂಡ ಹೋಗಿತ್ತು. ಆದ್ರೆ ಆ ಕರೆಯನ್ನು ಅವರು ಸ್ವೀಕರಿಸಿದ ಅವರ ಆಪ್ತ ಯಾರೋ ಒಬ್ಬ ಸತೀಶ್ ಅನ್ನೋ ಒಂದು ಪುಡ ರೌಡಿಗೆ ಅವನಿಗೆ ಕರೆ ಕೊಟ್ಟು ಅವರು ಕೂಡ ಒಂದು ಸವಾಲ್ ಎಸಗ್ತಾ ಇದ್ದಾನೆ ಪಬ್ಲಿಕ್ ಟಿವಿಗೆ, ನಾನು ಬೆಂಬಲಿಗರ ಜೊತೆ ಪಬ್ಲಿಕ್ ಟಿವಿಯ ಕಚೇರಿಗೆ ಬರ್ತೀನಿ ಅಂತ ಹೇಳಿ. ಶಾಸಕರೇ, ನೀವು ಬನ್ನಿ, ನಿಮ್ಮ ಬೆಂಬಲಿಗರು ಕೂಡ ಬನ್ನಿ, ಯಾರೇ ಬಂದ್ರು ಕೂಡ ಪಬ್ಲಿಕ್ ಟಿವಿ ಹೆದರೋದಿಲ್ಲ. ಯಾಕಂದ್ರೆ ನಾವು ಮಾಡಿರೋದು ಪಕ್ಕಾ ಸುದ್ದಿ, ನಮ್ಮ ಹತ್ರ ಎಲ್ಲಾ ಕೂಡ ದಾಖಲಾತಿಗಳಿವೆ, ನೀವು ಕೊಟ್ಟಿರುವಂತಹ ಶಿಫಾರಸು ಪತ್ರ ಕೂಡ ನಮ್ಮ ಬಳಿ ಇದೆ. ಹೀಗಾಗಿ ನೀವು ಹಾಕುವಂತಹ ಇಂತಹ ಒಂದು ಸಣ್ಣ ಪುಟ್ಟ ಒಂದು ಧಮಕಿಗಳಿಗೆ ನಾವಂತೂ ಹೆದರೋದಿಲ್ಲ ಅಂತ ಹೇಳ್ಬೋದು. ದಿವ್ಯಾ, ಓಕೆ, ಲೆಟ್ಸ್ ವೇಟ್ 6 ಗಂಟೆ ಏನಾಗುತ್ತೆ ಅಂತ. ಧನ್ಯವಾದಗಳು ಪ್ರವೀಣ್ ತಮ್ಮ ಮಾಹಿತಿಗಾಗಿ. ಕಣ್ಣಿದ್ದವರ ಕತೆ ಏನು ಅಂತ ನೋಡ್ಕೊಂಡು ಬರೋಣ. ಬಿಜೆಪಿಯೊಳಗಿನ ಬೆಂಕಿ ಯಾವುದೇ ಕಾರಣಕ್ಕೂ ಆರುವ ಲಕ್ಷಣ ಕಾಣಿಸ್ತಾ ಇಲ್ಲ. ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಬಣದ ಅತೃಪ್ತರು ಮುಖಂಡರು ತುರ್ತು ಸುದ್ದಿಗೋಷ್ಠಿ ನಡೆಸಿದ್ರು, ಮತ್ತೊಮ್ಮೆ ಸಡ್ಡು ಹೊಡೆದ್ರು. ಕಿಚ್ಚ ಸುದೀಪ್ ಹೆಬ್ಬುಲಿ ಸಿನಿಮಾದ ಪ್ರಮೋಷನ್ಗೋಸ್ಕರ ರಾಜ್ಯದ ಹಲವಾರು ಭಾಗಗಳಿಗೆ ಹೋಗ್ತಿದ್ದಾರೆ. ಜನಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ. ಸುದೀಪ್ ಶುರು ಮಾಡಿದ್ದು ಅದು ತುಮಕೂರಿನಿಂದ. ತುಮಕೂರಿನಲ್ಲಿ ಮಾಧ್ಯಮದ ಜೊತೆ ಮಾತಾಡ್ತಾರೆ, ಸಿನಿಮಾ ಥಿಯೇಟರ್ ಮುಂದೆ ನಿಂತು.